ಮೀನರಾಶಿಯವರಿಗೆ 1.5 ವರ್ಷ 2 ವರ್ಷದಿಂದ ಭಯಂಕರವಾದ ಕಷ್ಟದ ಮೇಲೆ ಕಷ್ಟ, ಸಾಲದ ಮೇಲೆ ಸಾಲ, ಗಾಡಿ ಮಾರೋದು, ಮನೆ ಮಾರೋದು, ಪ್ರಾಪರ್ಟಿ ಮಾರೋದು, ಮನುಷ್ಯನೇ ಮಾರೋದು, ಫ್ರೆಂಡ್ಶಿಪ್ಪೆಲ್ಲ ದೂರ ಆಗಿರೋದು, ವ್ಯವಹಾರದಲ್ಲಿ ದೂರ ಆಗಿರೋದು, ಫೋನ್ ಎತ್ತಲಿರೋದು, ಕಷ್ಟಗಳು, ಮತ್ತೊಂದು ಗಂಡನ ಕಾಯಿಲೆ, ಹೆಂಡತಿ ಕಾಯಿಲೆ, ಅಮ್ಮನ ಕಾಯಿಲೆ, ಮಕ್ಳ ಕಾಯಿಲೆ, ಹಾಸ್ಪಿಟ್ಲ್ ತಿರುಗಿರೋದು, ಒಂದಲ್ಲ ಒಂದು ಖರ್ಚಾಗಿರೋದು, ಸಾವು ನೋವು ಆಗಿರೋದು, ನಂಬಿಕೆ ದ್ರೋಹ, ಕೆಲಸದವರಿಂದ ಕಳ್ತನ, ನಂಬಿಕೆ ದ್ರೋಹ, ಎಲ್ಲ ಥರದ ತೊಂದರೆನ ನೋಡಿ ನೊಂದೋಗಿದ್ರೆ ಮೀನರಾಶಿಯವರಿಗೆ ಇನ್ನು ಮುಂದೆ ನಿಮ್ಮದೇ ಟೈಮು. ಯಾರು ಕೆಟ್ಟವನು ಯಾರು ಒಳ್ಳೆಯವನು ಅಂತ ಎಲ್ಲ ಗೊತ್ತಾಗುತ್ತೆ. ನನ್ನ ಪಾಡಿಗೆ ನಾನು ಬದುಕಬೇಕು ಅಂತ ನೀವು ಡಿಸೈಡ್ ಆಗ್ತೀರಾ. ಯಾಕಂದರೆ ಕುಜಗ್ರಹ ಜ್ಞಾನಕಾರಕ. ಯಾಕಂದರೆ ಮುರುಗನಿಗಿಂತ ತುಂಬ ದೊಡ್ಡ ಜ್ಞಾನಕಾರಕ ಯಾರಿಲ್ಲ. ವೆಟ್ರಿವೇಲ್ ಮುರುಗನಕ್ಕೆ ಮುರುಗ ಸುಬ್ರಹ್ಮಣ್ಯ ಸ್ವಾಮಿ, ಶನೇಶ್ವರ ಇಬ್ಬರೂ ನಿಮ್ಮ ರಾಶಿ ಬಂದರೆ ಜ್ಞಾನ ಬುದ್ಧಿ ಎರಡೂ ಕೂಡ ಕಿವಿಗೆ ಹಿಂಡಿ ಬುದ್ಧಿ ಕಲಿಸ್ಯಾರೆ. ಈಗ ಬಕ್ರಾಗಿದ್ದೀಯಲ್ಲಮ್ಮ, ಚೆನ್ನಾಗಿ ಆಗಮ್ಮ, ಯಾಕಮ್ಮ ಅಂತ ಹೇಳಿ ನಿಮ್ಮನ್ನು ಕೈ ಹಿಡಿದು ಮುಂದೆ ನುಡಿಸ್ತಾ ಹೋಗ್ತಾರೆ. ಸೂರ್ಯ ಮತ್ತು ಬುಧ ಗ್ರಹ ಧನಸ್ಥಾನದಲ್ಲಿದ್ದಾನೆ, ಶುಕ್ರ ಗ್ರಹ ಧನಸ್ಥಾನದಲ್ಲಿಂದ ಹಿಡಿದು ಅವನ ಸ್ವಂತ ಮನೆಗೆ ಬಂದಿದ್ದಾನೆ, 3ನೇ ಮನೆಗೆ, 4ನೇ ಮನೆಯಲ್ಲಿ ಗುರುಗ್ರಹ ಇದ್ದಾನೆ. ಅಬ್ಬಾಬಾಬಾಬಾ, ಮೀನರಾಶಿಯವರಿಗೆ ಭಯಂಕರ ರಾಜಯೋಗ. ನೀವು ಮಾಡಬೇಕಾದಂಥ ಒಂದು ಪರಿಹಾರ, ನಮ್ಮಲ್ಲಿ ಸಿಗುವಂಥ 3 ಸ್ಟೋನನ್ನು ನೀವು ಯೂಸ್ ಮಾಡಿ. 3 ಸ್ಟೋನು ಮೀನರಾಶಿಯವರಿಗೆ ಅಂತಲೇ ಇರುತ್ತೆ. ಇದನ್ನು ಆರ್ಡ್ರ್ ಮಾಡಿಸ್ಕೊಳ್ಳಿ, ಇಲ್ಲ ಬ್ಯಾಸ್ಕೆಟ್ ಯೂಸ್ ಮಾಡಿ. ನೀವು ಹೋಗ್ಬೇಕಾದ್ರೆ 3 ಟೆಂಪಲ್, ಒಂದು ಗುರುಗ್ರಹದ ಟೆಂಪಲ್ಲು, ಒಂದು ಕುಜಗ್ರಹ ಟೆಂಪಲ್ಲು, ಶನೇಶ್ವರನ ಟೆಂಪಲ ಅತಿ ಹೆಚ್ಚು ಆರಾಧಿಸಿದಾಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ದೇವರು ಭಗವಂತ ನಿಮ್ಮನ್ನ ತುಂಬ ಚೆನ್ನಾಗಿಟ್ಟಿರ್ತಾನೆ. ಮೀನರಾಶಿಯವರಿಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಕಾಪಾಡ್ತಾನೆ. ದೇವರು ನಿಮಗೆ ಈ ಒಂದು ತಿಂಗಳು, ಏಪ್ರಿಲ್ ತಿಂಗಳು ಮೀನರಾಶಿಯವರಿಗೆ ಹೊಸ ಮನೆ, ಹೊಸ ಕಾರು, ಹೊಸ ಹೆಂಡತಿ, ಹೊಸ ಫ್ರೆಂಡ್ಸು, ಹೊಸ ಲೈಫು, ಹೊಸ ರೋಡು ಎಲ್ಲ ಹೊಸದು ಆಗುತ್ತೆ. ವಿಗಾದಿ ಕಳೆದರು ಅಂತ ಬರುತ್ತಲ್ಲ, ಹಂಗೆ ಹಾಡು ಹೊಸದಾಗಿ ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ತೀರಾ, ಹೊಸದಾಗಿ ಲೈಫ್ ಕಟ್ತೀರಾ, ಹೊಸ ಜನ ಒಳ್ಳೆಯವ್ರ ಪರಿಚಯ ಆಗ್ತಾರೆ, ಹೊಸ ಜನ ಕ್ಲಿಕ್ ಆಗ್ತೀರಾ. ಮೀನರಾಶಿಯವರಿಗೆ ಭಯಂಕರ ರಾಜಯೋಗದ ಫಲವನ್ನು ನೀವು ಕೊಡ್ತಿದ್ದಂತ ನನ್ನ ಒಪಿನಿಯನ್ ಹೇಳ್ತೈತೆ. ಅದ್ಭುತವಾದ ಯೋಗವನ್ನು ಕೊಡ್ತಾಯಿದೆ. ಮೀನರಾಶಿಯವ್ರಿಗಂತೂ ಈ ಒಂದು ಏಪ್ರಿಲ್ ತಿಂಗಳು ರಾಜಯೋಗದ ಮೇಲೆ ರಾಜಯೋಗವನ್ನು ಕೊಡ್ತೈತೆ. ತುಂಬ ರಾಜಯೋಗ. ನೀವು ಆರಾಧನೆ ಮಾಡಬೇಕಾದ್ರು ಬ್ಲ್ಯಾಕ್ ಕಲರ್ ಬಟ್ಟೆ, ಯೆಲ್ಲೋ ಕಲರ್ ಬಟ್ಟೆ, ಬ್ಲೂ ಕಲರ್ ಬಟ್ಟೆ, ಗ್ರೀನ್ ಕಲರ್ ಬಟ್ಟೆ, ರೆಡ್ ಕಲರ್ ಬಟ್ಟೆಯನ್ನು ಹಾಕಿ ತುಂಬ ರಾಜಯೋಗನ ಕೊಡುತ್ತೆ. ಯಾವಾಗಲೂ ಕೂಡ ಗುರುಗ್ರಹದ ಶ್ಲೋಕವನ್ನು ಹಾಕಿ ದಕ್ಷಿಣಾಮೂರ್ತಿ ಫೋಟೋನ ಡೈಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಕೈಲಿ ನಾನು ಹೇಳಿದಂಥ 1-2-3 ಬ್ರಾಸ್ಲೆಟ್ ಕೊಡ್ತೀನಿ, ನೀವು ಯೂಸ್ ಮಾಡಿ. ನಿಮ್ಮ ಪ್ರಾಬ್ಲಮಿಂದ ಪಕ್ಕಾ ಆಚೆ ಬರ್ತೀರಾ, 100ಕ್ಕೆ 100 ಆಚೆ ಬರ್ತೀರಾ. ಮೀನಿಗೆ ಊಟ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ಮನೇಲಿ ಮೀನು ಸಾಕಿ, ಮತ್ತು ಮೀನಿನ ಡಾಲರ್ ಕೊಳ್ಳಿಗೆ ಹಾಕಿ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ದೇವರು ನಿಮಗೆ ಅಷ್ಟು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಮೀನನ್ನು ಅತಿ ಹೆಚ್ಚು ಒಂದು ಡಾಲರಾಗಿ ಬಳಸಿ ಕೊಳ್ಳಲಿ, ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ಅದು ಬೆಳ್ಳಿ ಚಾನೆಲಾರು ಮಾಡಿಸಿ, ಚಿನ್ನದ ಚಾನೆಲಾರು ಮಾಡಿಸಿ. ಮೀನನ್ನು ಅತಿ ಹೆಚ್ಚು ನಿಮ್ಮ ಮೀನರಾಶಿಯಲ್ಲಿ ಮೀನಿದ್ರೇ ರಾಜಯೋಗ. ನಿಮ್ಮ ಮನೇಲಿ ಮೀನಿಲ್ವೋ ನಿಮಗೆ ದರಿದ್ರ ಬಂದುಬಿಡುತ್ತೆ. ಮೀನು ಸಾಕಿ. ನೀವು ನಾಯಿ ಸಾಕಿಲ್ಲ ಅನ್ನೋ ಪರವಾಗಿಲ್ಲ, ಮೀನು ಸಾಕ್ರಿ. ಮೀನಿಗಿರೋವಂಥ ಯೋಗ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ, ತಾಂಡವಾಡ ಕೊಡುತ್ತೆ. ಮೀನು ಮತ್ತು ನಾಯಿ ಎರಡೂ ಸಾಕಿ, ನಿಮಗೆ ರಾಜಯೋಗ ಬರುತ್ತೆ. ಸಣ್ಣದಾಗಿ ಕೂಡ ಸಾಕಿ, ಒಳ್ಳೆಯದಾಗುತ್ತೆ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಮೀನಿಲ್ದಲೇ ನೀವು ಸಂಸ್ಥೆಯಲ್ಲಿದ್ದರೂ ಕೂಡ ಮೀನಿರಬೇಕು, ಮನೇಲಿದ್ದರೂ ಕೂಡ ಮೀನಿರಬೇಕು. 1-2 ಸಣ್ಣ ಮೀನಾದ್ರು ಕೂಡ ನಿಮ್ಮ ಮನೇಲಿ ಮೀನು ಈಚಾಡ್ತಾ ಇರಬೇಕು. ಮೀನು ಎಷ್ಟು ನಿಮ್ಗೆ ಈಚಾಡುತ್ತೋ ಅಷ್ಟು ಒಳ್ಳೆಯದಾಗುತ್ತೆ. ಶನಿ ತಾಂಡವಾಡ್ತಿದ್ದಾನೆ. ನಿಮಗೆ ಎಲ್ಲ ತೊಂದರೆನೂ ಕೂಡ ಮೀನರಾಶಿಗೆ ಮುಗಿದು ಈ ವರ್ಷ ಐಶ್ವರ್ಯನೋ ಈ ಒಂದು ತಿಂಗಳಲ್ಲಿ ನಿಮ್ಗೆ ಬಂಪರ್ ಬೆಳೆ ಬರ್ತಾಯಿದೆ. ದೇವರು ನಿಮ್ಗೆ ಚೆನ್ನಾಗಿಟ್ಟರೆ ಆಲಂಗುಡಿ ಗುರು ಟೆಂಪಲ್ ದರ್ಶನ ಮಾಡಿ, ತಿರುನಲ್ಲಾರು ಟೆಂಪಲ್ಗೆ ಮಾಡಿ. ಮತ್ತು ನನ್ನ ಒಂದು ಪ್ರಕಾರ ಸ್ವಾಮಿ ಮಲೆಯನ್ನು ದರ್ಶನ ಮಾಡಿ, ಕುಂಭಕೋಣಮಲ್ಲಿ ಸ್ವಾಮಿ ಮಲೆಯನ್ನು ದರ್ಶನ ಮಾಡಿ. ಅದೇ ಥರ ನನಗೆ ತಿಳಿದಿರೋ ಪ್ರಕಾರ ಸ್ವಾಮಿ ಮಲೆ ಆದಮೇಲೆ ಪಳನಿಯನ್ನು ದರ್ಶನ ಮಾಡಿ. ಮೀನರಾಶಿಯವರು ಪಳನಿಗೆ ಹೋಗ್ಬಿಟ್ಟು ಬರ್ರಿ, ನಿಮ್ಮ ಪಾಪವೆಲ್ಲ ನಿವೃತ್ತಿ ಆಗುತ್ತೆ. ಪಳನಿಗೆ ಮಿಕ್ಸ್ ಮಾಡಬೇಡಿ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ಬರ್ರಿ, ತುಂಬ ಆರಾಧನೆ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಯಾವುದೇ ದೋಷ ಗೀಸಲೇನು ಮಾಡ್ಕೋಬೇಡಿ. ದೇವರಿಗೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿಸ್ಕೊಬರ್ರಿ, ತುಂಬ ಒಳ್ಳೆಯದಾಗುತ್ತೆ. ದೋಷಗಳಲ್ಲಿ ಅಂತೇನು ಹೋಗೋಕ್ಕೆ ಹೋಗಬೇಡಿ, ತುಂಬ ಒಳ್ಳೆಯದಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ. ಅದೇ ಥರ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ನ ದರ್ಶನ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನಾನು ಹೇಳಿದಂಥ ಸ್ಟೋನ್ನ ಯೂಸ್ ಮಾಡಿ. ಮೀನರಾಶಿಯರಿಗಂತೂ ಏಪ್ರಿಲ್ ತಿಂಗಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಏಪ್ರಿಲ್ ತಿಂಗಳು ಎಲ್ಲರೂ ಚೆನ್ನಾಗಿರಿ. ಒಳ್ಳೆಯದಾಗಲಿ ನಿಮಗೆ.